ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ. ಫ್ರೆಂಡ್ಸ್, ಇವತ್ತು ನಾನು ಮಂಡೇ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಮಧ್ಯಾಹ್ನ ಹಾಗೆ ನಾನು ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬಟ್ ಬೆಳಗ್ಗೆಯಿಂದ ನಾನು ತೊಗೊಂಡಿರೋಂಥ ವೀಡಿಯೋ ಕ್ಲಿಪ್ಪೆಲ್ಲ ಇದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಫ್ರೆಂಡ್ಸ್, ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಓಕೆನಾ? ಬನ್ನಿ ಇವಾಗ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಮಂಡೇ ಮಾರ್ನಿಂಗ್ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಕೆಲಸಗಳು ಶುರು ಮಾಡ್ಕೊಂಬಿಟ್ಟಿದ್ದೀನಿ. ಒಳಗಡೆ ಅಮ್ಮ ಗುಡಿಸ್ತಾ ಇದ್ದಾರೆ. ರೂಮ್ ಎಲ್ಲ ಗುಡಿಸ್ಕೊಂಬರ್ತೀನಿ ಅಂತ ಹೇಳಿದ್ರು. ನಾನು ಹೊರಗಡೆ ಗುಡಿಸ್ಬಿಡೋಣ ಅಂತ ಇವಾಗ ಹೊರಗಡೆ ಗುಡಿಸ್ತಾ ಇದ್ದೀನಿ. ಹಾಗೆ ಗೇಟ್ ಹತ್ರ ಇವತ್ತು ರಂಗೋಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲೂ ಗುಡಿಸಿ ಸಾರಿಸಿ ರಂಗೋಲಿ ಹಾಕ್ಕೊಬೇಕು. ಇವಾಗ ಬೆಳಗ್ಗೆ ಎದ್ದಿದ ತಕ್ಷಣ ನನಗೆ ಒಂಥರ ಡಲ್ಲಾಗಿತ್ತು. ನನಗಂತೂ ಇನ್ನೂ ನಿದ್ದೆ ಕಣ್ಣಲ್ಲೇ ಇದ್ದೆ. ನನಗೆ ಕೆಲಸ ಮಾಡೋಕ್ಕೆ ಯಾವ ಇಂಟ್ರೆಸ್ಟು ಇಲ್ಲದೆ ನಾನು ಕೆಲಸ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನೋಡ್ಬೋದು, ತುಂಬ ಲೇಸಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಹೊತ್ತಂಗಿರುತ್ತೆ. ಯಾಕಂದರೆ ನಿದ್ದೆ ಕರೆಕ್ಟಾಗಿ ಆಗಿಬಿಟ್ರೆ ಅವಾಗೊಂಥರ ಚೆನ್ನಾಗಿರುತ್ತೆ, ಎಲ್ಲ ಆ್ಯಕ್ಟಿವ್ನೆಸ್ ಇರುತ್ತೆ ಕೆಲಸ ಮಾಡೋಕ್ಕೆ. ಈಗಂತೂ ನನಗೆ ಹೆಂಗಾಗಿದೆ ಅಂತಂದರೆ, ನನ್ನ ಮಗಳೇ ಎಬ್ಬಿಸ್ಬಿಟ್ಲು. ನಾನು 7 ಗಂಟೆಗೆ ಎದ್ದೇಳೋಣ ಅಂದ್ಕೊಂಡೆ. ನನ್ನ ಮಗಳು 6:30ಗೆಲ್ಲ ಎಬ್ಬಿಸ್ಬಿಟ್ಲು. ಇನ್ನು ಅವಳನ್ನ ಮಲಗಿಸ್ಬಿಟ್ಟು ನಾನು ಕೆಲಸ ಮಾಡೋಣ ಅಂತ ಬಂದಿದ್ದೀನಿ. ನೋಡಿ, ಗೇಟ್ ಹತ್ರ ಎಲ್ಲ ಕ್ಲೀನಾಗಿ ಯಾವಾಗಲೂ ಗುಡಿಸ್ಕೊತೀನಿ. ಬಟ್ ಮನೆ ಮುಂದೆ ಮಾತ್ರ ಗುಡಿಸೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಇಷ್ಟು ದಿವಸ. ನೋಡಿ, ಇವಾಗ ಇಲ್ಲಿ ಗುಡಿಸೋದು ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಅಪ್ಪ ಇದು ನನಗೆ ಕಾಫಿ ಮಾಡಿಕೊಟ್ರು. ಸೊ ಕಾಫಿ ಕುಡಿದ್ಬಿಟ್ಟು ಒಂದು ಸ್ವಲ್ಪ ಆ್ಯಕ್ಟಿವ್ನೆಸ್ ಬರುತ್ತೆ ಅಂತ ಅಂದ್ಬಿಟ್ಟು ಕಾಫಿ ಕುಡಿತಾಯಿದ್ದೀನಿ. ಹಾಗೆ ನಾನೊಂದು ಕೆಲಸ ಮಾಡ್ತಾಯಿದ್ರೆ ಅಲ್ಲಿ ನಮ್ಮಪ್ಪ ಅಡುಗೆ ಮನೇಲಿ ಇನ್ನೊಂದು ಕೆಲಸ ಮಾಡಿಬಿಡ್ತಾರೆ. ನಾನು ಮಾಡ್ತೀನಿ ಅಂದರೂ ವೆಯ್ಟೇ ಮಾಡೋಲ್ಲ, ಕೇಳೋದೇ ಇಲ್ಲ. ಹಾಂ, ಸರಿ ಆಯಿತು. ಅವ್ರಿಗೂ ಒಂಥರ ಅವ್ರಿಗೂ ಏನು ಗೊತ್ತಾ, ನಮ್ಮ ಅಪ್ಪಗೆ ಸುಮ್ಮನೆ ಕುತ್ಕೊಂಡಿರೋಕೆ ಅವ್ರಿಗೂ ಬೇಜಾರು. ಅದಕ್ಕೆ ತರಕಾರಿ ಹಚ್ಚೋದು, ಕಾಫಿ ಟೀ ಮಾಡೋದು ಇವೆರಡು ಮಾಡೇ ಮಾಡ್ತಾರೆ. ನಾನು ಬೇಡ ಅಂದ್ರೂ, ನಾನು ಮಾಡ್ಕೊಡ್ತೀನಿ ಅಂದರು ಮಾಡ್ತಾರೆ. ನನಗಿಂತ ಮುಂಚೆನೇ ಎದ್ದೇಳ್ಬಿಡ್ತಾರೆ ನಮ್ಮಪ್ಪ. ಅದಕ್ಕೆ ಕಾಫಿ ಮಾಡ್ಕೊಂಡು ಒಂದು ರೌಂಡ್ ಕುಡಿತಾರೆ. ಆದರೂ ಅವ್ರಿಗೆ ಶುಗರ್ ಇದೆಯಲ್ವಾ, ಅದಕ್ಕೆ ಅವರು ಬೆಳಗ್ಗೆ ಎದ್ದ ತಕ್ಷಣ ಕಾಫಿನೋ ಟೀನೋ ಕುಡಿತಾರೆ. ಈಗ ನೋಡಿ, ನಾನು 7ರಿಂದ 4 ರಂಗೋಲಿ ಹಾಕ್ತಾಯಿದ್ದೀನಿ. ಬಟ್ ಡಿಫ್ರೆಂಟಾಗಿ ಹಾಕ್ತಾಯಿದ್ದೀನಿ. ಈ ಡಿಸೈನ್ ನಾನು ಇದೆ ಇನ್ಸ್ಟಾಗ್ರಾಮಲ್ಲೂ ನೋಡಿರೋದು. ಸೊ ನಾನು ಕಲ್ತ್ಕೊಂಡಿದ್ದೆ, ಚೆನ್ನಾಗೇ ಆಗ್ತಾಯಿದ್ದೆ. ಒಂದು ಕಡೆ ಒಂಚೂರು ಕನ್ಫ್ಯೂಸ್ ಆಯಿತು. ಆಮೇಲೆ ಏನು ನೋಡ್ಕೊಂಡಿರೋ ಮತ್ತೆ ನಾನೇ ಅರ್ಥ ಮಾಡಿಕೊಂಡು ಹಾಕ್ಕೊಂಡೆ. ಸೊ ರಂಗೋಲಿನೂ ಕೂಡ ಕಲಿತಾಯಿದ್ದೀನಿ ಫ್ರೆಂಡ್ಸ್. ಪ್ರತಿಯೊಂದು ಕಲಿತಾಯಿದ್ದೀನಿ. ನೋಡಿ, ಅಲ್ಲೊಂಚೂರು ಕನ್ಫ್ಯೂಸ್ ಆಯಿತು, ಮತ್ತೆ ಹಾಕಿದೆ. ಬಟ್ ಈ ರಂಗೋಲಿ ನಂಗೆ ತುಂಬ ಇಷ್ಟ ಆಯಿತು. ಸಿಂಪಲ್ಲಾಗಿ ಚೆನ್ನಾಗಿದೆ. ನೀವು ಒಂದು ಸರಿ ಹಾಕಿ ನೋಡಿ ಮನೆ ಮುಂದೆ. ನಾನು ತೋರಿಸಿರೋ ರಂಗೋಲಿ ನೀವು ಒಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್, ನನಗೂ ಖುಷಿ ಆಗುತ್ತೆ. ಆಮೇಲೆ ಈ ರಂಗೋಲಿ ಹೆಂಗೆ ಅಂದಿದೆ ಅಂತ ಕಮೆಂಟ್ ಮಾಡಿ, ಓಕೆನಾ? ಚೆನ್ನಾಗಿ ಬಂದಿದೆ, ನಂಗೆ ಇಷ್ಟ ಆಯಿತು. ನನ್ನ ಹಸ್ಬೆಂಡ್ಗೂ ಚೆನ್ನಾಗಿದೆ ಅಂದರು. ನಾನು ಆ್ಯಕ್ಚುಲಿ ನನ್ನ ಹಸ್ಬೆಂಡು ವೀಡಿಯೋ ಮಾಡ್ತಿರೋದು, ಮಗುನ ಎತ್ಕೊಂಡು ವೀಡಿಯೋ ಮಾಡ್ತಾಯಿದ್ದಾರೆ. ನಾನು ಹೇಳಿದೆ, ಆಗಿಲ್ಲ ಅಂದರೆ ಕುಡಿ, ನಾನು ಟ್ರೈಪಾಡಲ್ಲಿ ಹಾಕಿ ಮಾಡ್ತೀನಿ ಅಂತ. ಇಲ್ಲ ಪರವಾಗಿಲ್ಲ ಮಾಡು ಅಂತ ಅಂದರು. ಸೊ ಇವಾಗ ಇಲ್ಲಿ ಬಾಗ್ಲ ಹತ್ರ ರಂಗೋಲಿ ಹಾಕಿದ್ದೀನಲ್ಲ, ಅಲ್ಲಿ ಒರೆಸ್ಕೊತಾ ಇದ್ದೀನಿ. ಬಟ್ಟೆಲಿ ಒರೆಸ್ಕೊತಾ ಇದ್ದೆ. ಹಾಗೆ ಇವಾಗ ಹಂಗೆ ಮತ್ತೆ ಹೊಸ್ಲು ತೊಳಿಬೇಕಲ್ವಾ, ಆವಾಗ ಇನ್ನೊಂದ್ಸರಿ ಒರೆಸ್ಕೊಂಡ್ರೆ ಆಯ್ತಂತ ಇವಾಗ ಸಿಂಪಲ್ಲಾಗಿ ಮ್ಯಾಟಲ್ಲೇ ಒರೆಸ್ಕೊತಾ ಇದ್ದೀನಿ. ಆ ಮ್ಯಾಟು ನಾನು ಕೊಡ್ತಾಯಿದ್ದ ಕೆಲಸ ಅಷ್ಟಿಷ್ಟಲ್ಲ, ಸರಿಗೆ ಕೆಲಸನೇ ಮಾಡ್ತಾಯಿಲ್ಲ. ಮನೆ ಒರೆಸೋದ್ರಲ್ಲಿ ಇನ್ನು ಇದ್ರಲ್ಲಿ ಆಗಲ್ಲ ಅಂತ ಬಿಟ್ಬಿಟ್ಟೆ. ಫ್ರೆಂಡ್ಸ್, ಇವತ್ತು ನಾನು ನಿಮ್ಮ ಜೊತೆ ಈ ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಪೊಂಗಲ್ಲು, ಆ ಟೈಪ್ ಪೊಂಗಲ್ ಹೇಗೆ ಮಾಡೋದು ಅನ್ನೋದನ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ನೋಡ್ಕೊಂಡು ಬನ್ನಿ ಹೇಗೆ ಮಾಡೋದು ರೆಸಿಪಿ ಅಂತ ತೋರಿಸ್ತೀನಿ. ಸೊ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕಿ, ವಿಡಿಯೋ ಪೂರ್ತಿ ನೋಡಿ, ಸ್ಕಿಪ್ ಮಾಡ್ತೀರಾ. ಬನ್ನಿ ಲಾಗ್ಗೆ ಹೋಗೋಣ. ಬನ್ನಿ ಫ್ರೆಂಡ್ಸ್, ಇವಾಗ ಬಿಸಿ ಖಾರ ಪೊಂಗಲ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈಗ 1 ಲೋಟ ಅಕ್ಕಿ ತೊಗೊಳ್ಳಿ, ಅರ್ಧ ಲೋಟ ಹೆಸರುಬೇಳೆ ತೊಳ್ಕೊಂಡು ಬೇಯಿಸೋಕ್ಕಿಡಿ. ನೋಡಿ, ಇವಾಗ ಬೇಯಿಸೋಕ್ಕಿಟ್ಟಿದ್ದೀನಿ. ನೀರೆಲ್ಲ ಹೊರಗಡೆ ಬಂದುಬಿಡ್ತು. ಈಗ ಪೂಜೆ ಆಗಿದೆ ಮನೇಲಿ. ಯಾವ ಕೈಲಿ ಇಸ್ಕೊಳ್ಳೋದು ಬಾಳೆಹಣ್ಣು? ಹಾಂ, ತಕ್ಕೊಡ್ತೀನಿ ಕೊಡು. ಒಂಚೂರು ಸೈಡ್ ಬನ್ನಿರಿ ರೀ. ಈಗ ಹರ್ಷವರು ಸಿಂಪಲ್ಲಾಗಿ ಪೂಜೆ ಮಾಡಿದ್ದಾರೆ. ನಾಗಪ್ಪಗೆ ಹಾಲಿನ ಅಭಿಷೇಕ ಆಗಿದೆ, ಮಂಗಳಾರತಿ ಕೂಡ ಮಾಡಿದ್ದಾರೆ. ಈಗ ಪೊಂಗಲ್ಗೆ ಏನೇನು ಬೇಕಂದರೆ, ಮೆಣಸು ಜೀರಿಗೆ ಕುಟ್ಟಿಟ್ಕೊಬೇಕು, ಕೊಬ್ಬರಿ ಮತ್ತು ಮೆಣಸಿನ್ಕಾಯಿ, ಕೊತ್ತಂಬರಿ ಅಷ್ಟೇ. ಇವಾಗ ನೋಡಿ, ಎಣ್ಣೆಗೆ ಸಾಸಿವೆ ಹಾಕ್ಕೊಳ್ಳಿ. ಒಂದು 6-8 ಸ್ಪೂನ್ ಎಣ್ಣೆ ತೊಗೊಳ್ಳಿ, ಸಾಸಿವೆ ಹಾಕ್ಕೊಳ್ಳಿ. ಮತ್ತು ಶುಂಠಿನೂ ಬೇಕು, ಶುಂಠಿನೇ ಮೇಯ್ನು. ಮತ್ತು ಮೆಣಸಿನ್ಕಾಯಿ. ಆಮೇಲೆ ಇವಾಗ ಕರ್ಬೇವಿನ ಸೊಪ್ಪು ಇದ್ದರೆ ಹಾಕ್ಕೊಳ್ಳಿ, ಜಾಸ್ತಿ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ನನ್ನ ಹತ್ರ ಇಲ್ಲ, ಹಾಕಿಲ್ಲ. ಈಗ ಮೆಣಸು ಜೀರಿಗೆ ಎಲ್ಲ ಹಾಕಿ
ಅರಿಶಿನ ಹಾಕಿ ಇವಾಗ ನೋಡಿ ಅನ್ನ ಬೇಯಿಸಿಟ್ಕೊಂಡಿದ್ನಲ್ಲ, ಅನ್ನ ಮತ್ತು ಬೇಳೆ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ಚಿತ್ರಾನ್ನ ಥರ ಕಾಣಿಸ್ತಾ ಇರ್ಬೋದು. ಈ ಕಡೆ ಸೈಡಲ್ಲಿ ಬಿಸಿನೀರು ಕೂಡ ಕಾಯಿಸ್ಕೊಬೇಕು. ಬಿಸಿನೀರು ಕೂಡ ಕಾಯಿಸ್ಕೊಂಡಿದ್ದೀನಿ. ಇವಾಗ ಬಿಸಿನೀರನ್ನ ಹಾಕ್ಕೊತಾ ಇದ್ದೀನಿ. ಇವಾಗ ಬಿಸಿನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಬೇಕು. ತುಂಬ ಜನ ಕುಕ್ಕರಲ್ಲಿ ಮಾಡ್ತಾರೆ, ಅದು ಅಷ್ಟು ಗಟ್ಟಿಗೆ ಬಂದ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಬರೋಲ್ಲ. ಈಗ ನೋಡಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡೆ. ಈಗ ಕೊಬ್ಬರಿ ಮತ್ತು ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡ್ರೆ ಮುಗೀತು. ಈ ಥರ ಪೊಂಗಲ್ ಮಾಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್. ಸೇಮು ಹೇಗೆ ಬರುತ್ತೆ ಪೊಂಗಲು ಅಂತಂದರೆ, ದೇವಸ್ಥಾನದಲ್ಲಿ ಮಾಡಿಕೊಡ್ತಾರಲ್ಲ ಪೊಂಗಲು, ಸೇಮ್ ಹಂಗೆ. ಇದಕ್ಕೆ ಚಟ್ನಿ, ಕಾಯಿ ಚಟ್ನಿ ಮಾಡಿಬಿಟ್ರೆ ಈ ಪೊಂಗಲ್ಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿ ಬರುತ್ತೆ. ಅಪ್ಪನೂ ಅದೇ ಹೇಳ್ತಾಯಿದ್ರು. ನೋಡಿ ಸರ್ವ್ ಮಾಡಿದ್ದೀನಿ, ಹೇಗೆ ಕಾಣ್ತಾ ಇದೆ ಲುಕ್ ಅಂತ. ಅಪ್ಪ ಪೊಂಗಲ್ ತುಂಬ ಚೆನ್ನಾಗಿದೆ ಅಂದರು, ನನ್ನ ಹಸ್ಬೆಂಡು ಚೆನ್ನಾಗಿದೆ ಅಂದರು. ಚಟ್ನಿ ಒಂದು ಮಾಡ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರೋದು ಟೇಸ್ಟ್ ಅಂತ ಹೇಳಿದ್ರು ಅಪ್ಪ. ನನಗಂತೂ ಖುಷಿ ಆಯಿತು. ಇವಾಗ ಹಣ್ಣು ಹಚ್ಕೊಂಡು ತಿಂತಾಯಿದ್ವಿ. ನೋಡಿ ನನ್ನ ಮಗಳಿಗೆ ಕೊಡ್ತಾಯಿದ್ದೀನಿ. ನನ್ನ ಹಸ್ಬೆಂಡ್ ಹಣ್ಣು ಹಚ್ಕೊಟ್ರು. ನನಗೆ ಈ ಹಣ್ಣೆಲ್ಲ ಹಚ್ಚಕ್ಕೆ ಬರೋಲ್ಲ, ನಾನು ನಿಜನೇ ಒಪ್ಕೊತೀನಿ, ನನಗಿದೆಲ್ಲ ಹಚ್ಚಕ್ಕೆ ಬರೋಲ್ಲ. ಅದ್ರಲ್ಲ ಫ್ರೆಂಡ್ಸ್ ಪೊಂಗಲ್ ಹೇಗೆ ಬಂದಿದೆ ಅಂತ. ಸೊ ಸೂಪರಾಗಿತ್ತು, ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಸೊ ನೀವು ಈ ರೀತಿ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಫ್ರೆಂಡ್ಸ್ ಇಲ್ಲಿಗೆ ನಾನು ಲಾಗ್ನ ಎಂಡ್ ಮಾಡ್ತೀನಿ. ಒಂದು ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ಅದಕ್ಕೆ ನಾನು ಇಲ್ಲಿ ಲೆಂತಿ ಲಾಗ್ನ ನಾನು ಶೇರ್ ಮಾಡ್ಕೊತಾ ಇಲ್ಲ. ಬಟ್ ಇದ್ರ ಕಂಟಿನ್ಯೂ ನೆಕ್ಸ್ಟ್ ಲಾಗ್ ಬರುತ್ತೆ. ಸೊ ದಿನಕ್ಕೆ 2 ಲಾಗ್ ಹಾಕ್ಕೊಂಡು ಹೋದರೆ ನನಗೆ ಈ ನೆಟ್ವರ್ಕ್ಗೆ ಸರಿ ಹೋಗುತ್ತೆ. ಇಲ್ಲಾಂತಂದರೆ ಎಷ್ಟೊತ್ತಾದರೂ ಡೌನ್ಲೋಡೇ ಆಗ್ತಾಯಿಲ್ಲ. ಸೊ ಡೌನ್ಲೋಡ್ ಪ್ರಾಬ್ಲಮ್ ಆಗ್ತಾಯಿದೆ. ಯಾಕೆಂತಂದರೆ ಡೌನ್ಲೋಡ್ ಆಗ್ತಾನೇ ಇಲ್ಲ ಸರಿಯಾಗಿ, ಬಟ್ ನೆಟ್ ಮಾತ್ರ ಖಾಲಿ ಆಗ್ತಾಯಿದೆ. ಸೊ ಹಿಂಗಾದರೆ ಕಷ್ಟ, ನಾನು ಯಾವ ಒಂದು ವೀಡಿಯೋನೂ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಅದಕ್ಕೆ ಲೆಂತ್ ಕಡಿಮೆ ಮಾಡಿಕೊಂಡು ಇನ್ಮೇಲೆ ಡೈಲಿ 2 ಲಾಗ್ಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸೊ ಫ್ರೆಂಡ್ಸ್ ಮತ್ತೆ ನಾನು ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈ ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.